ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ಚ್ಯವನನು ಕುಶಿಕರಾಜನ ಮನೆಯಲ್ಲಿ ತಾನು ಬಂದು ತಂಗಿದುದಕ್ಕೆ ಕಾರಣವನ್ನು ತಿಳಿಸಿದುದು, ಕುಶಿಕನು ತನಗೆ ಬ್ರಾಹ್ಮಣ್ಯವು ಬೇಕೆಂದು ತಿಳಿಸಲು ಅವನ ಮೊಮ್ಮಕ್ಕಳಿಗೆ ಅದು ಬರುವುದಾಗಿ ಚ್ಯವನನು ವರವನ್ನು ಕೊಟ್ಟುದು ಎಂಬ 90ನೆಯ ಅಧ್ಯಾಯಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ಚ್ಯವನ ಮಹರ್ಷಿಯು ಕುಶಿಕರಾಜನ ಅರಮನೆಗೆ ಬಂದು ಆತನನ್ನು ಹಲವು ವಿಧದಲ್ಲಿ ಪರೀಕ್ಷಿಸಿ ಕೊನೆಗೆ ತಾನು ಕಣ್ಮರೆಯಾಗಿ ತನ್ನ ಆಶ್ರಮಕ್ಕೆ ಹೊರಟು ಹೋಗಿರುತ್ತಾನೆ. ಆತನನ್ನೇ ಹುಡುಕಿಕೊಂಡು ಬಂದಂತಹ ಕುಶಿಕ ದಂಪತಿಗಳಿಗೆ ಚ್ಯವನನ ಆಶ್ರಮವು ಸ್ವರ್ಗ ಸಮಾನವಾಗಿರುವುದನ್ನು ಕಂಡು ಆಶ್ಚರ್ಯವಾಗುತ್ತದೆ. ಮರುಕ್ಷಣದಲ್ಲಿಯೇ ಅದೆಲ್ಲವೂ ಮೋಹವೆಂದು ಆವರಿಸಿ ಆ ಸ್ವರ್ಗವು ಮಾಯವಾಗುತ್ತದೆ. ಆಗ ಕುಶಿಕರಾಜನಲ್ಲಿ ಒಂದು ಸಂಶಯವು ಮೂಡಿದೆ. ಆ ಸಂಶಯವನ್ನು ಪರಿಹರಿಸಬೇಕೆಂದು ಚ್ಯವನ ಮಹರ್ಷಿಯಲ್ಲಿ ಕೇಳಿಕೊಂಡಿದ್ದಾನೆ. ಆಗ ಚ್ಯವನನು ಹೇಳುತ್ತಾನೆ, ಓ ಕುಶಿಕರಾಜ, ನಿನ್ನ ಸಂಶಯವೇನೋ ತಿಳಿಸು, ಅದನ್ನು ನಿವಾರಿಸುವೆನು ಎಂದಾಗ ಕುಶಿಕನು ಕೇಳುತ್ತಾನೆ, ಓ ಮುನೀಂದ್ರ, ನೀನು ನನ್ನ ಮನೆಯಲ್ಲಿ ಬಂದು ವಾಸ ಮಾಡುತ್ತಿದ್ದುದಕ್ಕೆ ಕಾರಣವೇನು? ಒಂದೇ ಮಗ್ಗುಲಾಗಿ 21 ದಿನಗಳು ಮಲಗಿದ್ದು ಆಮೇಲೆ ನನ್ನೊಡನೆ ಮಾತನ್ನೇ ಆಡದೆ ಇದ್ದಕ್ಕಿದ್ದ ಹಾಗೆ ಹೊರಟು ಹೋದ ಕಾರಣವೇನು? ಆಗಾಗ ನೀನು ಕಣ್ಮರೆಯಾಗಿ ತಿರುಗಿ ನನಗೆ ಕಾಣಿಸಿಕೊಳ್ಳುತ್ತಿದ್ದುದೇಕೆ? ತಿರುಗಿ 21 ದಿನಗಳವರೆಗೆ ಮತ್ತೊಂದು ಮಗ್ಗುಲಾಗಿ ಮಲಗಿದ್ದು ಆಮೇಲೆ ಅಭ್ಯಂಗನಕ್ಕಾಗಿ ಎಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡದೆ ಹಾಗೆಯೇ ಓಡಿ ಹೋದ ಕಾರಣವೇನು? ನನ್ನ ಮನೆಯಿಂದ ಭೋಜನವನ್ನು ತರಿಸಿಕೊಂಡು ಅದನ್ನೆಲ್ಲ ಬೆಂಕಿಯಿಂದ ಸುಟ್ಟು ಬಿಟ್ಟ ಕಾರಣವೇನು? ಹಾಗೆಯೇ ನೀನು ನಮ್ಮಿಂದ ರಥವನ್ನೆಳೆಸಿಕೊಂಡು ಹೊರಟದು, ನನ್ನ ಬೊಕ್ಕಸದ ಹಣವನ್ನೆಲ್ಲ ಸಿಕ್ಕಿದ ಹಾಗೆ ದಾನ ಮಾಡಿದುದು, ನನಗೆ ದೊಡ್ಡ ಕಾಡನ್ನು ತೋರಿಸಿದುದು, ಆಮೇಲೆ ಅದೇ ಸ್ಥಳದಲ್ಲಿ ರತ್ನಗಳ ಮತ್ತು ಹವಳುಗಳ ಕಾಲುಗಳ ಮಂಚಗಳನ್ನು, ಸುವರ್ಣ ಪ್ರಾಸಾದಗಳನ್ನು ಕಾಣಿಸಿದುದು, ಸ್ವರ್ಗವನ್ನೇ ಕಾಣಿಸಿದುದು, ತಿರುಗಿ ನನ್ನ ಕಣ್ಣಿಗೆ ಕಾಣದೆ ಮರೆಯಾದುದು. ಇವಕ್ಕೆಲ್ಲ ಕಾರಣವೇನು ಎಂಬುದನ್ನು ನನಗೆ ತಿಳಿಸಬೇಕು. ಇದೇನೆಂದು ತಿಳಿಯದೆ ನನ್ನ ಮನಸ್ಸು ಮರುಳಾಗಿರುವುದು ಎಂದನು. ಅದಕ್ಕೆ ಆ ಚ್ಯವನನು, ರಾಜ, ಇದನ್ನೆಲ್ಲ ನಾನು ಯಾವ ಕಾರಣಕ್ಕಾಗಿ ಮಾಡಿದೆನೆಂಬುದನ್ನು ವಿವರಿಸುವೆನು ಕೇಳು. ನೀನು ಪ್ರಶ್ನೆ ಮಾಡಿದ ಮೇಲೆ ಹೇಳದಿರುವುದು ನನಗೆ ಉಚಿತವಲ್ಲ. ಹಿಂದೆ ಒಮ್ಮೆ ಬ್ರಹ್ಮನು ದೇವತೆಗಳ ಮುಂದೆ ಹೇಳಿದ ವಿಷಯವನ್ನು ನಾನು ಕೇಳಿದ್ದೆನು. ಅದನ್ನೇ ಈಗ ನಿನಗೆ ತಿಳಿಸುವೆನು. ಏನೆಂದರೆ, ಆ ದೇವಸಭೆಯಲ್ಲಿ ಬ್ರಹ್ಮನು ನನ್ನನ್ನು ಕುರಿತು, ಮುಂದೆ ಬ್ರಾಹ್ಮಣ ಕ್ಷತ್ರಿಯ ಕುಲಗಳೆರಡಕ್ಕೂ ವಿರೋಧವು ಏರ್ಪಟ್ಟು ಅದರಿಂದ ಆ ವಂಶಗಳ ಸಾಂಕರ್ಯ ಉಂಟಾಗುವುದು. ರಾಜ, ಅದರ ಮೇಲೆ ನಿನ್ನ ಮಗನು ಬ್ರಹ್ಮತೇಜಸ್ಸು ಪರಾಕ್ರಮವು ಎರಡೂ ಸೇರಿದಂತೆ ಆ ಉಭಯ ವರ್ಣದ ಸಂಕರದಿಂದ ಹುಟ್ಟುವನಂತೆ ಈ ಅಂಶವನ್ನು ಬ್ರಹ್ಮನಿಂದ ನಾನು ಕೇಳಿದ ಮೇಲೆ ಇಂತಹ ಧರ್ಮಸಾಂಕರ್ಯವು ಏರ್ಪಡಬಾರದೆಂದು ಯೋಚಿಸಿ ನಮ್ಮ ಬ್ರಾಹ್ಮಣ್ಯವನ್ನು ಶುದ್ಧವಾಗಿ ರಕ್ಷಿಸುವುದಕ್ಕಾಗಿ ನಿನ್ನ ಕುಶಿಕ ವಂಶವನ್ನೇ ನಾಶ ಮಾಡಬೇಕೆಂದು ಉದ್ದೇಶಿಸಿದೆನು. ನಿನ್ನ ಕುಲವನ್ನು ದಹಿಸುವುದಕ್ಕಾಗಿಯೇ ನಿನ್ನ ಮನೆಗೆ ನಾನು ಬಂದು ಸೇರಿಕೊಂಡೆನು. ನಿನ್ನ ನಗರದಲ್ಲಿ ಒಂದು ವ್ರತವನ್ನು ಹಿಡಿದು ಆ ಕಾಲದಲ್ಲಿ ನನ್ನನ್ನು ಉಪಚರಿಸಬೇಕೆಂದು ನಿನ್ನನ್ನು ಕೇಳಿದುದು ಅದಕ್ಕಾಗಿಯೇ. ಆದರೆ ನನ್ನ ಆ ಉದ್ದೇಶವು ಥಟ್ಟನೆ ಮಾರಿಹೋಯಿತು. ನಿನ್ನ ಮನೆಯಲ್ಲಿ ಅಥವಾ ನಿನ್ನಲ್ಲಿ ಅಲ್ಪ ಸ್ವಲ್ಪ ದೋಷವನ್ನಾದರೂ ನಾನು ಕಂಡುಹಿಡಿಯಲಾರದೆ ಹೋದೆನು. ಆ ನಿನ್ನ ಶುಚಿತ್ವದಿಂದಲೇ ನೀನು ಇದುವರೆಗೆ ಬದುಕಿರುವೆಯೇ ಹೊರತು ಇಲ್ಲದಿದ್ದರೆ ನೀನು ಇದುವರೆಗೆ ಬದುಕಿರಲಾರೆ. ರಾಜ, ಈ ನಿಶ್ಚಯದಿಂದಲೇ ನಾನು 21 ದಿನಗಳವರೆಗೆ ಒಂದೇ ಮಗ್ಗುಲಾಗಿ ಮಲಗಿದ್ದೆನು. ಯಾರಾದರೂ ನನಗೆ ಈ ನಡುವೆ ನಿದ್ರಾಭಂಗ ಮಾಡುವರೋ ಎಂದು ನಿರೀಕ್ಷಿಸುತ್ತಿದ್ದೆನು. ನೀನಾಗಲಿ ನಿನ್ನ ಪತ್ನಿಯಾಗಲಿ ನನ್ನನ್ನು ಎಚ್ಚರಗೊಳಿಸದೆ ಅತ್ಯಂತ ಸಹನಗುಣದಲ್ಲಿ ಇದ್ದುದನ್ನು ನೋಡಿ ಆಗಲೇ ನನ್ನ ಮನಸ್ಸು ನಿನ್ನಲ್ಲಿ ಕನಿಕರಗೊಂಡಿತು. ಅದಲ್ಲದೆ ನಾನು ಎಲ್ಲಿಂದ ಬಿಟ್ಟು ಹೋಗುವಾಗ ಕೂಡ ನೀನಾಗಲಿ ನಿನ್ನ ಪತ್ನಿಯಾಗಲಿ ನನ್ನನ್ನು ಎಲ್ಲಿಗೆ ಹೋಗುವೆ ಎಂದು ಪ್ರಶ್ನೆ ಮಾಡಿದ್ದರೂ ಆಗಲೇ ನಿನ್ನನ್ನು ಶಪಿಸುವುದಾಗಿದ್ದೆನು. ನೀನು ಆ ಪ್ರಶ್ನೆಯನ್ನೂ ಕೂಡ ಮಾಡಲಿಲ್ಲ. ದಂಪತಿಗಳಾದ ನೀವು ಹಸಿವಿನಿಂದಾಗಲಿ ಶ್ರಮದಿಂದಾಗಲಿ ನಿದ್ರೆಯಿಲ್ಲದುದರಿಂದಾಗಲಿ ನನ್ನಲ್ಲಿ ಬೇಸರವನ್ನು ತೋರಿಸಬಹುದೆಂದು ತಿರುಗಿ ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ಆಗಾಗ ನಿಮ್ಮ ಕಣ್ಣಿಗೆ ಬೀಳದೆ ತಿರುಗಿ ಕಾಣಿಸಿಕೊಳ್ಳುತ್ತಾ 21 ದಿನಗಳವರೆಗೆ ನಿನ್ನ ಮನೆಯಲ್ಲಿ ಮಲಗಿದ್ದೆನು. ಆಗಲೂ ನೀವು ಸ್ವಲ್ಪ ಮಾತ್ರವೂ ಕೋಪ ತಾಪಗಳನ್ನು ಕಾಣಿಸಲಿಲ್ಲ. ನಾನು ಭೋಜನವನ್ನು ತರಿಸಿಕೊಂಡು ಹಾಗೆಯೇ ಮನೆಯನ್ನು ಬಿಟ್ಟು ಹೋದುದು, ನಾನು ರಥದಲ್ಲಿ ಕುಳಿತು ಅದನ್ನು ನೀವಿಬ್ಬರೂ ಎಳೆದುಕೊಂಡು ಹೋಗಬೇಕೆಂದು ಹೇಳಿದುದು, ನಿಮ್ಮನ್ನು ಚಾಟಿಗಳಿಂದ ಹೊಡೆದುದು, ಇವೆಲ್ಲವೂ ನಿಮ್ಮನ್ನು ಕೋಪಗೊಳಿಸಿ ನಿಮ್ಮಲ್ಲಿ ತಪ್ಪನ್ನು ಕಂಡುಹಿಡಿಯಬೇಕು ಎಂಬುದಕ್ಕಾಗಿಯೇ. ಇಷ್ಟಾದರೂ
ನಿಮ್ಮಲ್ಲಿ ಯಾವ ವಿಕಾರವೂ ತೋರದಿದ್ದುದರಿಂದ ನಿಮ್ಮ ಈ ಸಹನ ಗುಣವನ್ನು ನೋಡಿ ನನಗೆ ನಿನ್ನಲ್ಲಿ ಸಂಪೂರ್ಣವಾದ ಅನುಗ್ರಹ ಉಂಟಾಯಿತು. ನಿನ್ನ ಭಂಡಾರದ ಹಣವನ್ನೆಲ್ಲ ನಾನು ಸಿಕ್ಕಿದ ಹಾಗೆ ವೆಚ್ಚ ಮಾಡಿದಾಗಲೂ ನಿನಗೆ ಕೋಪ ಉಂಟಾಗಲಿಲ್ಲ. ಇದರಿಂದ ನನಗೆ ನಿನ್ನ ಮೇಲೆ ಪೂರ್ಣಾನುಗ್ರಹ ಉಂಟಾಯಿತು. ಅದರ ಮೇಲೆ ನಾನು ನಿನಗೂ ನಿನ್ನ ಭಾರ್ಯೆಗೂ ಈ ದಿವ್ಯವನವನ್ನು ಅದರ ನಡುವೆ ದೇವಲೋಕದ ಸಂಪತ್ ಸಮೃದ್ಧಿಗಳನ್ನು ತೋರಿಸಿದನು. ಇದರಿಂದ ನೀನು ನಿನ್ನ ಭಾರ್ಯೆಯು ಸ್ವಲ್ಪ ಕಾಲದವರೆಗೆ ಈ ಶರೀರದೊಡನೆಯೇ ಸ್ವರ್ಗವಾಸದ ಸುಖವನ್ನು ಅನುಭವಿಸಿದಿರಿ. ನನ್ನ ತಪಸ್ಸಿನ ಮತ್ತು ಧರ್ಮದ ಪ್ರಭಾವವನ್ನು ತೋರಿಸುವುದಕ್ಕಾಗಿ ನಾನು ಇಷ್ಟನ್ನೆಲ್ಲ ಮಾಡಿದೆನು. ನೀನು ಆ ದಿವ್ಯ ವಸ್ತುಗಳಿಗೂ ಆಶೆ ಪಡಲಿಲ್ಲ. ಆ ನಿನ್ನ ಗುಣವೂ ಕೂಡ ನಿನ್ನಲ್ಲಿ ನನಗೆ ಪ್ರೀತಿಯನ್ನು ಹೆಚ್ಚಿಸಿತು. ರಾಜ, ನೀನು ನಿನ್ನ ರಾಜ್ಯವನ್ನು ಇಂದ್ರ ಭೋಗವನ್ನು ಲಕ್ಷ್ಯ ಮಾಡದೆ ಬ್ರಾಹ್ಮಣ್ಯಕ್ಕೂ ತಪಸ್ಸಿಗೂ ಆಶೆಪಟ್ಟು ನನ್ನನ್ನು ಕೇಳಿದೆ. ಓ ರಾಜ, ಆದರೆ ನೀನು ಕೋರಿದ ಬ್ರಾಹ್ಮಣ್ಯವು ಇದೇ ಜನ್ಮದಲ್ಲಿ ನಿನಗೆ ದೊರೆಯಲಾರದು. ಬ್ರಾಹ್ಮಣ್ಯವಿದ್ದರೂ ಅದರಲ್ಲಿ ಋಷಿತ್ವವು, ಆ ಋಷಿತ್ವವಿದ್ದರೂ ಅದರಲ್ಲಿ ತಪಸ್ವಿಯಾಗಿರೋಣವು ಸುಲಭವಾಗಿ ಬರಲಾರದು. ಹಾಗಿದ್ದರೂ ಮುಂದೆ ನಿನ್ನ ವಂಶದಲ್ಲಿಯೇ ಕೌಶಿಕನೆಂಬ ಬ್ರಾಹ್ಮಣನು ಹುಟ್ಟುವನು. ನಿನ್ನ ಕೋರಿಕೆಯು ಆಗ ಸಿದ್ಧಿಸುವುದು. ನಿನ್ನ 3ನೆಯ ತಲೆಮಾರಿನಲ್ಲಿ ಭೃಗುವಂಶದವರ ತಪಃಪ್ರಭಾವದಿಂದಲೇ ನಿನ್ನ ವಂಶವು ಬ್ರಾಹ್ಮಣ್ಯವನ್ನು ಹೊಂದುವುದು. ನಿನ್ನ ಮೊಮ್ಮಗನು ಅಗ್ನಿತೇಜಸ್ಸುಳ್ಳ ಮಹಾತಪಸ್ವಿಯಾದ ಬ್ರಾಹ್ಮಣನಾಗುವನು. ಜಮದಗ್ನಿಯಲ್ಲಿ ಬೇರೆ ಕ್ಷತ್ರಿಯ ವೀರ್ಯದಿಂದ ಬ್ರಾಹ್ಮಣನೊಬ್ಬನು ಹುಟ್ಟುವನು. ಅವನು ದೇವ ಮನುಷ್ಯಾದಿ ಲೋಕತ್ರಯಕ್ಕೂ ಭಯಂಕರನಾಗುವನು. ಇದು ನಿಶ್ಚಯವು. ರಾಜ, ನಿನ್ನ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ತಿಳಿಸಿ ನನ್ನಿಂದ ವರವನ್ನು ಪಡೆ. ನಾನು ತೀರ್ಥಯಾತ್ರೆಗಾಗಿ ಹೊರಡುವೆನು. ನನಗೆ ಕಾಲವು ಅತಿಕ್ರಮಿಸುವುದು ಎಂದನು. ಅದಕ್ಕೆ ಆ ಕುಶಿಕನು, ಓ ಮಹಾತ್ಮ, ಈಗ ನೀನು ಕೊಟ್ಟ ವರವೇ ನನಗೆ ಸಾಕು. ನೀನು ಹೇಳಿದಂತೆ ನನ್ನ ಪೌತ್ರನೇ ಬ್ರಾಹ್ಮಣನಾಗಲಿ. ನನ್ನ ವಂಶಕ್ಕೆ ಬ್ರಾಹ್ಮಣ್ಯವು ಬಂದರೆ ಸಾಕು. ಆದರೆ ಹೇ ಭಗವನ್, ನನ್ನ ಪೌತ್ರನು ಹೇಗೆ, ಅಂದರೆ ಮೊಮ್ಮಗನು ಹೇಗೆ ಬ್ರಾಹ್ಮಣ್ಯವನ್ನು ಹೊಂದುವನೋ ಅದನ್ನು ನನಗೆ ತಿಳಿಸಬೇಕು. ಹಾಗೆ ಬ್ರಾಹ್ಮಣ್ಯವನ್ನು ಹೊಂದುವವನು ಯಾವನು, ಅವನೆಂಥವನು, ಇದನ್ನೆಲ್ಲ ನನಗೆ ವಿವರಿಸಬೇಕು ಎಂದನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 90ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.